ಸರ್ಕಾರದ 3 ವರ್ಷಗಳ ಸಾಧನಾ ಸಮಾವೇಶಕ್ಕೆ ತುರುವೇಕೆರೆಯಿಂದ ಹರಿದು ಬರಲಿದೆ ಜನಸಾಗರ. ತುಮಕೂರಿನ ಬೃಹತ್ ಸಮಾವೇಶಕ್ಕೆ ತುರುವೇಕೆರೆ ತಾಲೂಕಿನಿಂದಲೇ 12,000 ಜನ ಭಾಗವಹಿಸುವ ಸಾಧ್ಯತೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 3 ಯಶಸ್ವಿ ವರ್ಷಗಳನ್ನು ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ ತುಮಕೂರು ನಗರದಲ್ಲಿ ಬೃಹತ್ ರಾಜ್ಯ ಸರ್ಕಾರದ ಸಾಧನಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಐತಿಹಾಸಿಕ ಸಮಾವೇಶಕ್ಕೆ ತುರುವೇಕೆರೆ ತಾಲೂಕಿನಿಂದಲೇ ಬರೋಬ್ಬರಿ 12,000ಕ್ಕೂ ಅಧಿಕ ಜನರು ಭಾಗವಹಿಸಲಿದ್ದಾರೆ ಅಂತ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಗುಡ್ಡೇನಹಳ್ಳಿ ಪ್ರಸನ್ನ ಕುಮಾರ್ ತಿಳಿಸಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಅವರು, ತಾಲೂಕಿನಲ್ಲಿ ಗ್ಯಾರಂಟಿ ಯೋಜನೆಗಳು ತಂದಿರುವ ಬದಲಾವಣೆಯ ರಿಪೋರ್ಟ್ ಕಾರ್ಡ್ ಅನ್ನು ಬಿಡುಗಡೆಯನ್ನ ಮಾಡಿದರು. ತುರುವೇಕೆರೆ ಪ್ರವಾಸಿ ಮಂದಿರದ ಸುದ್ದಿಗೋಷ್ಠಿಯ ದೃಶ್ಯಗಳು. ಗುಡ್ಡೇನಹಳ್ಳಿ ಪ್ರಸನ್ನ ಕುಮಾರ್ ಮತ್ತು ವಸಂತಕುಮಾರ್ ಪತ್ರಿಕಾಗೋಷ್ಠಿನ ನಡೆಸ್ತಾ ಇರುವಂಥದ್ದು. ತಾಲೂಕಿನಲ್ಲಿ ಒಟ್ಟು 1,46,823 ಫಲಾನುಭವಿಗಳಿದ್ದು ಪ್ರತಿ ತಿಂಗಳು 7,180 ಕ್ವಿಂಟಾಲ್ ಅಕ್ಕಿ ವಿತರಣೆ ಆಗ್ತಾ ಇದ್ದು ಶೇಕಡಾ 99.2% KYC ಪೂರ್ಣಗೊಂಡಿದ್ದು ಜುಲೈ 2023ರಿಂದ ಡಿಸೆಂಬರ್ 2024ರವರೆಗೆ ಬರೋಬ್ಬರಿ 40,59,19 ನೇರ ನಗದು ವರ್ಗಾವಣೆ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ. ತಾಲೂಕಿನ 41,993 ಮನೆ ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು ಒಟ್ಟು 8,39,00,000 ಆರ್ಥಿಕ ನೆರವು ತಲುಪ್ತಾ ಇದೆ ಅಂತ ಹೇಳಿದ್ದಾರೆ. ಲಕ್ಷಾಂತರ ಕುಟುಂಬಗಳು ಒಂದು ವಿಶೇಷ ಸ್ಥಾನ ಪಡೆದಿರುವಂತಹ ಜನಪರ ಯೋಜನೆಗಳನ್ನು ಜಾರಿಗೆ ತಂದಿರುವ ಸಿದ್ದರಾಮಯ್ಯನವರು ಹಾಗೂ DCM ಡಿ.ಕೆ. ಶಿವಕುಮಾರ್ ಹಾಗೂ ಗೃಹ ಸಚಿವ ಜಿ. ಪರಮೇಶ್ವರ್ ಮತ್ತು ಗ್ಯಾರಂಟಿ ಅನುಷ್ಠಾನ ಸಮಿತಿ ರಾಜ್ಯ ಅಧ್ಯಕ್ಷರಾದ HM ರೇವಣ್ಣ ಅವರಿಗೆ ತಾಲೂಕಿನ ಜನತೆಯ ಪರವಾಗಿ ಗ್ಯಾರಂಟಿ ಸಮಿತಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದರು. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಬೆಸ್ಕಾಂ ಮಾಜಿ ನಿರ್ದೇಶಕ ವಸಂತಕುಮಾರ್, ಮುಖಂಡರಾದ ರುದ್ರೇಶ್, ಯಜಮಾನ್ ಮಹೇಶ್, ನಂಜುಂಡಪ್ಪ, ಶಶಿಶೇಖರ್, ಶಿವರಾಜ್, ನೂರುಲ್ಲಾ, ತ್ರಿಜಯ, ಉದಯ್ ಕುಮಾರ್, ಕಣಕೂರು, ಜವರಪ್ಪ, ಚಿಕ್ಕಣ್ಣ, ಲಕ್ಷ್ಮೀದೇವಮ್ಮ, ಗವಿರಂಗಪ್ಪ, ಲಕ್ಷ್ಮಣಗೌಡ, ಶ್ರೀನಿವಾಸ್ ಕುಮಾರ್, ಯಾಸಿನ್, ರೇವಣ್ಣ ಸ್ವಾಮಿ ಸೇರಿದಂತೆ ನೂರಾರು ಕಾಂಗ್ರೆಸ್ನ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಸುರೇಶ್ ಬಾಬು ಎಂ, ರಾಷ್ಟ್ರಕ್ರಾಂತಿ ನ್ಯೂಸ್, ತುರುವೇಕೆರೆ. ನಾಳೆ ಸರ್ಕಾರದ 3 ವರ್ಷದ ಸಾಧನೆಯ ಸಮಾವೇಶವನ್ನು ತುಮಕೂರಿನಲ್ಲಿ ಹಮ್ಮಿಕೊಂಡಿದ್ದಾರೆ. ಅದರಿಂದ ಒಂದು ಪೂರ್ವಭಾವಿ ಸಭೆಯಾಗಿ ನಾವು ಕರೆದಿದ್ವಿ. ಎಲ್ಲ ಪಂಚಾಯಿತಿಗಳಿಂದಲೂ ಸಹ ನಮ್ಮ ಕಾರ್ಯಕರ್ತರು ಬಂದು ಈ ಒಂದು ಸಮಾವೇಶಕ್ಕೆ ಜನರನ್ನು ಒಗ್ಗೂಡಿಸಲು ಎಲ್ಲರೂ ಆಗಮಿಸಿದ್ರು. ಎಲ್ಲರಿಗೂ ಸಹ ನಾವು ಧನ್ಯವಾದಗಳನ್ನ ತಿಳಿಸ್ತೇವೆ. ಸರಿಸುಮಾರು ತುರುವೇಕೆರೆ ತಾಲೂಕಿನಿಂದ ಈ ಒಂದು ಸಮಾವೇಶಕ್ಕೆ 15,000 ಜನರು ಇಲ್ಲಿಂದ ಹೋಗ್ತಾ ಇದ್ದಾರೆ. ಯಾಕೆಂದರೆ 6,000 ಚಿಲ್ಲರೆ ಜನ ಫಲಾನುಭವಿಗಳೇ ಇದ್ದಾರೆ ಇಲ್ಲಿ. ನಾವು ಇದೊಂದು ಏನು 5 ಗ್ಯಾರಂಟಿ ಇತ್ತು, ಅದರೊಳಗೆ ಇನ್ನೊಂದು ಅಡಿಷನಲ್ ಗ್ಯಾರಂಟಿ, ಭೂ ಗ್ಯಾರಂಟಿ ಅಂತಲೂ ಒಂದು ಇದು ಮಾಡ್ತಿದ್ದಾರೆ. ಅದ್ರ ಕಾರ್ಯಕ್ರಮವೂ ನಾಳೆ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ವಾಹನ ವ್ಯವಸ್ಥೆ ಸುಮಾರು 240 ಬಸ್ಸನ್ನು ನಮ್ಮ ತಾಲೂಕಿಂದ ಮಾಡಿದ್ದಾರೆ. ಅದರಲ್ಲಿನ ಸ್ವಂತ ವೆಹಿಕಲ್ಗಳಲ್ಲೂ ಸಹ ಜನರುಗಳು ಹೋಗ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ರೈತರು ಸಹ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾವು ಈ ಮೂಲಕ ಮಾಧ್ಯಮದ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಹಾಗೂ ಈ ನಮ್ಮ ಅನ್ನಭಾಗ್ಯ, ಗೃಹಲಕ್ಷ್ಮಿ, ಯುವ ನಿಧಿ, KSRTC ಹಾಗೂ ಬೆಸ್ಕಾಂ ಯೋಜನೆ ಏನು ನಮ್ಮ ಪಂಚ ಗ್ಯಾರಂಟಿಗಳಿದ್ದು ಅದರ ಜೊತೆ ಅಡಿಷನಲ್ ಆಗಿ ಈಗ ಭೂ ಗ್ಯಾರಂಟಿ ಯೋಜನೆ ಜಾರಿಗೊಳಿಸಿದೆ. ಇದರಿಂದ ನಮ್ಮ ಅನ್ನಭಾಗ್ಯ ಯೋಜನೆಯಡಿ ಪ್ರತಿ ತಿಂಗಳು ನಮ್ಮ ತಾಲೂಕಿಗೆ 7,180 ಕ್ವಿಂಟಾಲ್ ಅಕ್ಕಿ ಉಚಿತವಾಗಿ ಬರ್ತಾ ಇದೆ. KYC ಏನು ಮಾಡಬೇಕಿತ್ತು ಅದು ನಮ್ಮಲ್ಲಿ 99.2% KYC ಕಂಪ್ಲೀಟ್ ಆಗಿದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 41,993 ಜನ ಮಹಿಳೆ ಯಜಮಾನಿಯರು ನೋಂದಾಯಿತರಾಗಿದ್ದಾರೆ. ಇದರಿಂದ ಪ್ರತಿ ತಿಂಗಳು ನಮ್ಮ ತಾಲೂಕಿಗೆ 8,40,00,000 ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಬರ್ತಾ ಇದೆ. ಯುವ ನಿಧಿ ಯೋಜನೆಯಡಿ 668 ಜನ ಪದವೀಧರರು ನೋಂದಾಯಿಸಿದ್ದಾರೆ. ಅದರಲ್ಲಿ ಇದುವರೆಗೂ 2,08,11,000 ದುಡ್ಡು ಜಮೆ ಆಗಿದೆ. KSRTCನಲ್ಲಿ ಆವರೇಜ್ ಇದುವರೆಗೂ ಪ್ರತಿ ತಿಂಗಳು 9 ಲಕ್ಷ ಜನ ಮಹಿಳೆಯರು ಓಡಾಟ ಮಾಡ್ತಿದ್ದಾರೆ. ಇದರಿಂದ ನಮ್ಮ KSRTC ಡಿಪೋಗೆ ಪ್ರತಿ ತಿಂಗಳು
3 ಕೋಟಿ ರೂಪಾಯಿಯಷ್ಟು ಆದಾಯ ಬರ್ತಾ ಇದೆ ಪ್ರತಿ ತಿಂಗಳು. ಬೆಸ್ಕಾಂ ಯೋಜನೆಯಲ್ಲಿ ನಮ್ಮಲ್ಲಿ 50,139 ಜನ ನೋಂದಾಯಿತರಾಗಿದ್ದಾರೆ. ಏನು 200 ಯೂನಿಟ್ ಒಳಗಡೆ ಇದಾಗಿರೋದು. ಇದರಿಂದ 1,70,00,000 ರೂಪಾಯಿ ಪ್ರತಿ ತಿಂಗಳು ಸರ್ಕಾರದಿಂದ ಜಮೆ ಆಗ್ತದೆ. ಈ ಎಲ್ಲ ಯೋಜನೆಗಳನ್ನು ಸರ್ಕಾರ ಸಾಮಾನ್ಯ ಜನರು ಬಡತನನ ಪರಿಗಣಿಸಿಕೊಟ್ಟಿದೆ. ಈ ಯೋಜನೆಯನ್ನು ಜಾರಿಗೆ ತಂದಂಥ ಕರ್ನಾಟಕ ಸರ್ಕಾರದ ರೂವಾರಿಗಳಾದಂಥ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರಿಗೂ, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬ್ರಿಗೂ, ಹಾಗೂ ಈ ಒಂದು ಪ್ರಣಾಳಿಕಾ ಸಮಿತಿ ಅಧ್ಯಕ್ಷರು ಗೃಹ ಸಚಿವರು ಆದಂಥ ಡಾಕ್ಟರ್ G. ಪರಮೇಶ್ವರ್ ಸಾಹೇಬ್ರಿಗೂ, ಹಾಗೂ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂಥ HM ರೇವಣ್ಣವ್ರಿಗೂ, ಹಾಗೂ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರಿಗೂ ನಾವು ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ತುಮಕೂರು ಜಿಲ್ಲೆಯಲ್ಲಿ ಈ ಒಂದು 3 ವರ್ಷದ ಗ್ಯಾರಂಟೀಸ್ ಮತ್ತು ಸರ್ಕಾರದ ಸಾಧನೆ ಸಮರ್ಪಣೆಯನ್ನು ತುಮಕೂರು ಜಿಲ್ಲೆಯಲ್ಲಿ ಇಟ್ಟಿರುವಂಥದ್ದು ನಮಗೆಲ್ಲ ಖುಷಿಯಾದ ವಿಚಾರ. ಇದು ಮೊದಲು ನಮ್ಮ ತುಮಕೂರು ಜಿಲ್ಲೆಯಲ್ಲೇ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮತ್ತು ನಮ್ಮ ಪರಮೇಶ್ವರ್ ಸಾಹೇಬರು ಒಂದು ನಿರ್ಧಾರ ತಗೊಂಡು ನಮ್ಮ ಜಿಲ್ಲೆಯಲ್ಲೇ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತುರುವೇಕೆರೆ ತಾಲೂಕಿಂದ ಕಾಂಗ್ರೆಸ್ ಎಲ್ಲ ಕಾರ್ಯಕರ್ತರುಗಳು ಮತ್ತು ನಾಯಕರುಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ ಅಂತೇಳಿ ನಮಗೆ ನಿರೀಕ್ಷೆ ಇದೆ. ಮತ್ತು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಯಾವ ಕಾರ್ಯಕ್ರಮವೂ ಸಹ ಯಾವುದೇ ಎಲ್ಲ ಸಲ ಸಕ್ಸಸ್ ಆಗಿದೆ. ಈ ಸಲನೂ ಭಾಳ ಯಶಸ್ಸಾಗುತ್ತೆ ಅಂತೇಳಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರೆ ಅಂತ ಹೇಳಿ ನಿಮ್ಮ ಮೂಲಕ ನಾವು ಹೇಳ್ಕೊಳ್ತಾ ಇದ್ದೀವಿ. ಕಾಂಗ್ರೆಸ್ ಕಾರ್ಯಕರ್ತರು ಎಷ್ಟು ಜನ ಹೋಗ್ತಾರೆ? ಇಲ್ಲಿ ಕಾಂಗ್ರೆಸ್ ಫಲಾನುಭವಿಗಳು ಎಲ್ಲ ಪಕ್ಷದವರು ಇದ್ದಾರೆ. ಅದರೊಳಗಡೆ ಕಾಂಗ್ರೆಸ್ ಕಾರ್ಯಕರ್ತರು, ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಫಲಾನುಭವಿಗಳು ಅಂತ ನಾವೇನು ಭಿನ್ನ ಮಾಡ್ತಾ ಇಲ್ಲ. ಫಲಾನುಭವಿಗಳು ಎಲ್ಲ ಪಕ್ಷದವರು ಇದ್ದಾರೆ. ಅದ್ರ ಜೊತೆ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ, ಕಾಂಗ್ರೆಸ್ ನಾಯಕರು ಇದ್ದಾರೆ. ಎಲ್ಲರೂ ಅದ್ರ ಜೊತೆಗೆ ಒಗ್ಗೂಡಿ ಹೋಗ್ತಾ ಇದ್ದಾರೆ. ಅಲ್ಲಣ್ಣ, ಕಾಂಗ್ರೆಸ್ ಕಾರ್ಯಕರ್ತರು ಈಗ ಫಲಾನುಭವಿಗಳು 12,000 ಜನ ಇದ್ದಾರೆ. ಹೌದು, ಇವ್ರು ಹೇಳಿದ್ರೆ 8 ಅಲ್ಲ, 12,000 ಜನ ಫಲಾನುಭವಿಗಳಿದ್ದಾರೆ. ಓಕೆ. ಸೊ ಈಗ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಎಷ್ಟು ಜನ ಹೋಗ್ತಾರೆ ಅಂತ ಅದು ನಿಂದಿಸಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಕಾಂಗ್ರೆಸ್ ಕಾರ್ಯಕರ್ತರು ಫಲಾನುಭವಿಗಳು ಅಂತ ಬಿಟ್ಟು ನಿಂದಿಸಕ್ಕಾಗಲ್ಲ. ಸರ್, ಈಗ ನಾನು ಫಲಾನುಭವಿನೂ ಆಗಿರ್ತೀನಿ, ಹೌದು, ಕಾಂಗ್ರೆಸ್ ಲೀಡರೂ ಆಗಿರ್ತೀನಿ, ಹಿಂಗಿರ್ತದೆ. ಹಾಗಲ್ಲ ಗುರುವೆ, ಈಗ ಫಲಾನುಭವಿಗಳನ್ನ ನೀವು ಹೋಗದಲ್ಲಿ ಇರಲಿ ಅಧಿಕಾರಿಗಳು ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಪರ್ಸನಲ್ ಆಗಿ RA VAಗಳಿಗೆಲ್ಲ ಹೇಳ್ಬಿಟ್ಟು ಇವತ್ತು ಆ ಫಲಾನುಭವಿಗಳನ್ನ ನಮ್ಮ ಪಕ್ಷದವ್ರನ್ನು ಹೆಚ್ಚಿಗೆ ಬಳಸಿ. ಈಗ ಉದಾಹರಣೆ ನಮ್ಮೂರು ಯಾರೋ ಫಲಾನುಭವಿಗಳು ಇರ್ತಾರೆ. ಅದನ್ನ ನಾವು ಅದಾಗ್ತಾ ಇದೆ.